ದೇವರು ನಮ್ಮನ್ನು ಹೆಚ್ಚಿಸುವನು. ದೇವರು ನಮ್ಮನ್ನ ಹೆಚ್ಚಿಸ್ತಾನೆ. ಅದಕ್ಕೊಂದು ಸಮಯ ಐತೆ. ಪರ್ಫೆಕ್ಟ್ ಟೈಮಿಂಗ್ ದೇವರಿಗಿದೆ. ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮನ್ನು ನಾವೇ ಹೆಚ್ಚಿಸ್ಕೋಬೇಕಂತೇಳಿ ನಾವು ಪ್ರಯತ್ನ ಪಡ್ತೀವಿ. ಎಲ್ಲರ ಹತ್ರ ಅದನ್ನ ತೋರ್ಸ್ಕೋಬೇಕಂತೇಳಿ ಪ್ರಯತ್ನ ಪಡ್ತಾರೆ. ಹೆಂಗೆ, ನೋಡು ನಾನು ಎಷ್ಟು ಗ್ರೇಟ್, ನೋಡು ನಾನು ಎಷ್ಟು ಗ್ರೇಟ್ ಅನ್ಕೊಂತ ಇನ್ನೊಬ್ಬರಿಗೆ ತೋರ್ಸ್ಕೋಬೇಕಂತೇಳಿ ತಮ್ಮನ್ನು ತಾವು ಹೆಚ್ಚಿಸ್ಕೊಂತಾರ. ಆ ರೀತಿ ಹೆಚ್ಚಿಸ್ಕೊಳೋದಲ್ಲ, ದೇವರೇ ನಮ್ಮನ್ನು ಹೆಚ್ಚಿಸ್ತಾನಂತೇಳಿ ವಾಕ್ಯ ಹೇಳ್ತದೆ. ಆಮೇನ್, ಹಾಲೆಲೂಯ. ನೋಡ್ರಿ, ಕೀರ್ತನೆಗಳು 148ನೇ ಕೀರ್ತನೆ 14ನೇ ಚರಣ. ಆತನು ತನ್ನ ಪ್ರಜೆಗೋಸ್ಕರ ಘನತ ಕೊಂಬನ್ನು ಎಬ್ಬಿಸಿದ್ದಾನೆ. ದೇವರು ತನ್ನ ಪ್ರಜೆಗಳ ಘನತೆ ಸಲುವಾಗಿ ಕೊಂಬುಗಳನ್ನು ಹೆಚ್ಚಿಸಿದ್ದಾನಂತ, ಎಬ್ಬಿಸಿದ್ದಾನೆ. ನೋಡ್ರಿ, ತನ್ನ ಪ್ರಜೆಗಳನ್ನ ದೇವರು ಘನಪಡಿಸ್ತಾನ. ಕೊಂಬುಗಳು ಹೆಚ್ಚಿಸಿ, ಏನ್ ಕೊಂಬುಗಳು? ಘನತೆ ಅನ್ನೋ ಕೊಂಬು, ಉನ್ನತವಾದ ಆಶೀರ್ವಾದ. ನನ್ನ ಮಕ್ಕಳನ್ನು ನಾನು ತಲೆಯಾಗಿಡ್ತೀನಿ ಅಂತ ಹೇಳಿ ದೇವ್ರ ವಾಕ್ಯ ಹೇಳುತ್ತದೆ. ಆತ ನಮ್ಮನ್ನು ಹೆಚ್ಚಿಸ್ತಾನ, ಆತ ನಮ್ಮನ್ನು ಉನ್ನತ ಸ್ಥಾನದಲ್ಲಿ ನಿಂದಿರಿಸ್ತಾನ. ಯೋಸೇಫು ತನ್ನ ಅಣ್ಣವರು ಅವರೆಲ್ಲರೂ ಯೋಸೇಫನ ಸಾಯಿಸ್ಬೇಕಂತೇಳಿ ಪ್ರಯತ್ನ ಪಟ್ಟು ಆತನ ಐಗುಪ್ತ ದೇಶದಾಗೆ ಮಾರಿ ಬಾನಿಸರಾಗಿ ಕಳಿಸಿದಾಗ ಕೂಡ ಯೋಸೇಫು ದೀನನಾಗೆ ಇದ್ದ. ಆದ್ರೆ ಯೋಸೇಫನ ಒಂದಿನ ದೇವ್ರ ಏನ್ ಮಾಡ್ದ? ಫರೋ ಸಿಂಹಾಸನ ಮೇಲೆ ತಗೊಂಡು ಕುಂದರ್ಸ್ದ. ಆಮೇಲೆ ಅಷ್ಟು ಹೆಚ್ಚಿಸ್ದ. ಯಾರು ಅವಮಾನ ಪಡಿಸಿದಾರೋ ಅವರೆಲ್ಲರೂ ಯೋಸೇಫು ಕಾಲು ಮುಂದೆ ಬರುವಂಗ ಮಾಡದ. ಅಂದ್ರೆ ದೇವ್ರು ನಮ್ಮನ್ನ ಹೆಚ್ಚಿಸ್ತಾನ, ದೇವ್ರು ನಮಗೆ ಘನತೆ ಕೊಡ್ತಾನ. ನಮಗೆ ನಾವೇ ಘನತೆ ಹೊಂದ್ಕೊಳಕ ಅನೇಕರ ಮುಂದೆ ಹೋಗಿ ನಮ್ಮನ್ನು ನಾವು ಹೆಚ್ಚಿಸ್ಕೋಬಾರ್ದು. ನಮ್ದು ನಾವು ತೋರ್ಸ್ಕೊಳಕ್ ಪ್ರಯತ್ನ ಪಡಬಾರ್ದು. ಅನೇಕರು ಹಂಗೆ ಪ್ರಯತ್ನ ಪಡ್ತಿರ್ತಾರ. ಗೋ, ನನ್ನ ಮನೆ ನೋಡು, ನನ್ನ ಜಾಬ್ ನೋಡು, ನನ್ನ ಬಂಗಾರ ನೋಡು, ಅಂದ್ರೆ ತಮ್ಮನ್ನು ತಾವು ಹೆಚ್ಚಿಸ್ಕೊಳಕ ಪ್ರಯತ್ನ ಪಡ್ತಿರ್ತಾರೆ. ಅದಕ್ಕೆ ವಾಕ್ಯವು ಕೀರ್ತನೆಗಳು 75ನೇ ಕೀರ್ತನೆ 4-5ನೇ ವಚನದಲ್ಲಿ ವಾಕ್ಯ ಹಿಂಗೆ ಹೇಳುತ್ತದೆ. ಎಮ್ಮೆಗಾರರೇ ಕೊಚ್ಚಿಕೊಳ್ಳಬೇಡಿರಿ, ದುಷ್ಟರೇ ನಿಮ್ಮ ಕೊಂಬುಗಳನ್ನು ಮೇಲೆತ್ತಬೇಡಿರಿ, ಕೊಂಬುಗಳನ್ನು ಮೇಲೆತ್ತಬೇಡಿರಿ, ಸೊಕ್ಕಿನ ಕುತ್ತಿಗೆಯಿಂದ ಮಾತಾಡಬೇಡಿರಿ ಎಂದು ಹೇಳುವನು. ನೋಡ್ರಿ, ಎಮ್ಮೆಗಾರರೇ ನಿಮ್ಮ ಕೊಂಬುಗಳನ್ನು ಎತ್ತಬೇಡ್ರಿ, ನಿಮ್ಮನ್ನು ನೀವು ಹೆಚ್ಚಿಸ್ಕೊಳ್ಬೇಡ್ರಿ, ನಿಮ್ಮನ್ನು ನೀವೇ ಏನೋ ಗ್ರೇಟ್ ಅಂತೇಳಿ ನಿಮ್ಮನ್ನು ನೀವು ಹೆಚ್ಚಿಸ್ಕೊಳ್ಬೇಡ್ರಿ ಅಂತೇಳಿ ದೇವ್ರ ವಾಕ್ಯ ಬಹು ಸ್ಪಷ್ಟವಾಗಿ ಹೇಳುತ್ತದೆ. ಆ ರೀತಿ ಇದಾರ, ತಮ್ಮನ್ನು ತಾವು ಹೆಚ್ಚಿಸ್ಕೊಳ್ಳೋರು ಇದಾರ. ಆ ರೀತಿ ನಾವು ಇರಬಾರ್ದು. ದೇವರ ಮಕ್ಕಳನ್ನ ತಾನೇ ಹೆಚ್ಚಿಸ್ತಾನಂತ. ಆಮೇನ್. ನೋಡ್ರಿ, ಅದೇ 10ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನ. ದುಷ್ಟರ ಕೊಂಬುಗಳನ್ನೆಲ್ಲ ಮುರಿದು ಬಿಡುವೆನು, ಆದರೆ ಭಕ್ತರ ಕೊಂಬುಗಳನ್ನು ಎತ್ತಲ್ಪಡುವವು. ನೋಡ್ರಿ, ದುಷ್ಟರ ಕೊಂಬುಗಳು ಅಂದ್ರೆ ಅವ್ರು ಪಡುವಂತ ಅತಿಶಯ, ಗರ್ವ, ನಾನೇ ಹೆಚ್ಚು ನೋಡು ಅಂತೇಳಿ ಹೆಚ್ಚಿಸಲ್ಪಡಕ ಅವ್ರನ್ನ ತಮ್ಮನ್ನು ತಾವು ತೋರ್ಸ್ಕೊಂತಾರಲ್ಲ, ಅಂಥವ್ರ ಕೊಂಬುಗಳನ್ನು ದೇವ್ರು ಮುರಿತಾನಂತ. ತನ್ನ ಭಕ್ತರ ಕೊಂಬುಗಳನ್ನು ಮೇಲೆತ್ತಾನಂತ. ಆಮೇನ್. ನಾವು ಆತನ ಆಶೀರ್ವಾದನ ನೋಡಕ, ಆತನಿಂದ ನಾವು ಆಶೀರ್ವಾದ ಹೊಂದ್ಕನಕ ನಾವು ದೀನ ಮನುಷ್ಯರಿದ್ದ ನಾವು ಕಾಯುವಂತವರಾಗಿರ್ಬೇಕು. ಒಂದು ಸಮಯ ಬರ್ತದೆ, ಆ ಸಮಯದಲ್ಲಿ ದೇವ್ರು ನಮ್ಮನ್ನ ಬಹುವಾಗಿ ಹೆಚ್ಚಿಸ್ತಾನ. ಅನೇಕರ ಮುಂದೆ ನಮ್ಮನ್ನು ತಲೆಯಾಗಿ ನಿಂದಿರಿಸ್ತಾನ. ಆತ ನಂಬಿಗಸ್ತನಾದ ದೇವರು. ನಾವು ಆತನ ಮಹಿಮೆಗಾಗಿ, ಆತನ ಆಶೀರ್ವಾದಕ್ಕಾಗಿ ನಾವು ಎದುರು ನೋಡುವಂತವ್ರಾಗಿರ್ಬೇಕು. ನಮ್ಮನ್ನು ನಾವೇ ಹೆಚ್ಚಿಸ್ಕೋಬಾರ್ದು, ಅದು ತಾತ್ಕಾಲಿಕವಾದದ್ದು. ಅಂಥವ್ರು ಕೊಂಬುಗಳ ಮುರಿತನ ಅಂತ ಹೇಳ್ತಾನ ದೇವ್ರು. ನಮ್ಮನ್ನ ಹೆಚ್ಚಿಸ್ಕೊಳ್ಳುವಂತವ್ರಾಗಿರ್ಬಾರ್ದು. ನಾವು ದೀನ ಮನಸ್ಸು ಉಳ್ಳವರಾಗಿ, ದೇವಾ ನಾನೇನಾಗಿದ್ದೀನೋ ನಿನ್ನ ಕೃಪೆ ಆಗಿದ್ದೀನಪ್ಪ, ನಿನ್ನಿದ್ದೇನೆ ನನ್ನ ಜೀವಿತ, ನನ್ನ ಕುಟುಂಬ, ನನ್ನ ಮಕ್ಕಳು ಎಲ್ಲರೂ ಪ್ರಭಾ ನಿನ್ನ ಮೇಲೆ ಆಧಾರ ಆಗಿದ್ದೀವಿ ಎಸ್ಸಯ್ಯ ಅಂತೇಳಿ ಆತನಲ್ಲಿ ನಾವು ದೀನ ಮನಸ್ಸು ಉಳ್ಳವರಾಗಿ, ಭಯಭಕ್ತಿ ಉಳ್ಳವರಾಗಿ ನಾವು ನಡೆದಾಗ ಆತನು ತನ್ನ ಭಕ್ತರ ಕೊಂಬುಗಳನ್ನು ಮೇಲೆತ್ತುವನು ಅಂತೇಳಿ ವಾಕ್ಯ ಹೇಳುತ್ತದೆ. ಆಮೇನ್. ಆ ರೀತಿ ನಮ್ಮನ್ನ ಉನ್ನತ ಸ್ಥಾನದಲ್ಲಿ ದೇವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾನ. ನಂಬಿಗಸ್ತನ ದೇವರು, ನಂಬಬೇಕು. ಆ ರೀತಿ ನಾವು ನಂಬಿ ದೇವರ ಮೇಲೆ ಆಧಾರ ಆಗಿ ವಿಧೇಯರಾಗಿ ನಾವು ನಡೆದಾಗ ಖಚಿತವಾಗಿ ಒಂದಿನ ದೇವರು ನಮ್ಮನ್ನ ಹೆಚ್ಚಿಸ್ತಾನೆ. ಆಮೇನ್.